ನನಗೆ ಜನ್ಮ ನೀಡಿದ ನನ್ನ ತಂದೆ ತಾಯಿಗಳಿಗೆ ವಂದಿಸುತ್ತಾ ಹಾಗೂ ನನಗೆ ವಿದ್ಯೆ ಬುದ್ಧಿ ಕಲಿಸಿ ನಿಮ್ಮ ಮುಂದೆ ಮಾತನಾಡತಕ್ಕಂಥ ಒಂದು ಶಕ್ತಿ ಕೊಟ್ಟಿರತಕ್ಕಂಥ ಎಲ್ಲ ಗುರುಗಳಿಗೂ ವಂದಿಸುತ್ತಾ, ವಿಶೇಷವಾಗಿ ನನಗೆ ಮತ್ತು ನಿಮ್ಮೆಲ್ಲರಿಗೂ ಆಧ್ಯಾತ್ಮಿಕ ಗುರುವಾಗಿರತಕ್ಕಂಥ ಮತ್ತು ಈ ಇಹಲೋಕ ಏನಿದೆ ಪರಲೋಕ ಏನಿದೆ ಈ ಎರಡು ಲೋಕಗಳಲ್ಲಿಯೂ ಅತ್ಯಂತ ಶ್ರೇಷ್ಠವಾದ ವಿದ್ಯೆ ಏನಿದೆ ಆ ವಿದ್ಯೆನೇ ಆಧ್ಯಾತ್ಮ ವಿದ್ಯೆ ಅಂತ ಕರೀತಕ್ಕಂಥದ್ದು. ಅಂತಹ ವಿದ್ಯೆಯನ್ನ ಈ ಒಂದು ನಮ್ಮ ಭಾರತ ಆಧ್ಯಾತ್ಮ ಭೂಮಿಯಲ್ಲಿ ಸಾವಿರಾರು ವರ್ಷಗಳಿಂದ ಅನೇಕ ಋಷಿಮುನಿಗಳು ಅದರ ಸಂಶೋಧನೆಯನ್ನ ಮಾಡಿ ಸಾಧನೆಯನ್ನ ಮಾಡಿ ತಪಸ್ಸಿನಿಂದ ಧ್ಯಾನದಿಂದ ಅದನ್ನು ಗಳಿಸ್ಕೊಂಡು ಆ ಒಂದು ಆತ್ಮಜ್ಞಾನ ಮತ್ತು ಬ್ರಹ್ಮಜ್ಞಾನ ಏನಿದೆ ಅಂತಹ ಬ್ರಹ್ಮಜ್ಞಾನ ಮತ್ತು ಆತ್ಮಜ್ಞಾನವನ್ನ ನಮ್ಮ ಪತ್ರಿಜಿಯವರು ಕಲಿತು ತಾನು ಯೋಗಿಗಳಾಗಿ, ನಾನು ಒಬ್ಬನೇ ಯೋಗಿ ಆದರೆ ಸಾಧ್ಯ ಇಲ್ಲ, ಈ ಪ್ರಪಂಚದಲ್ಲಿರ್ತಕ್ಕಂಥವರು ಎಲ್ಲರನ್ನೂ ಸಹ ನಾನು ಯೋಗಿಗಳನ್ನಾಗಿ ಮಾಡಬೇಕು ಅಂತಕ್ಕಂಥ ಒಂದು ಅಗಾಧವಾದ ಘನ ಉದ್ದೇಶವನ್ನು ಇಟ್ಟುಕೊಂಡು ಈ ಎಲ್ಲರನ್ನು ಯೋಗಿಗಳನ್ನಾಗಿ ಮಾಡಬೇಕು ಅಂತಕ್ಕಂಥ ಒಂದು ದೃಷ್ಟಿಯನ್ನ ಗುರಿಯನ್ನ ಇಟ್ಟುಕೊಂಡು PSSM ಅನ್ನ ಸ್ಥಾಪಿಸಿ ಒಂದು 40 ವರ್ಷಗಳ ಕಾಲ ದೇಶ ವಿದೇಶಗಳಲ್ಲಿ ಈ ಧ್ಯಾನ ಯೋಗ ಅಂತಕ್ಕಂಥದನ್ನ ಪ್ರಪ್ರಥಮವಾಗಿ ಎಲ್ಲರಿಗೂ ಸಿಗ್ತಕ್ಕಂಥ ಒಂದು ರೀತಿಯಲ್ಲಿ ಮಾಡಿರ್ತಕ್ಕಂಥ ಮಹಾನ್ ಯೋಗಿ ಪುರುಷ ನಮ್ಮ ಪತ್ರಿಜಿಯವರು. ಹಾಗೂ ಈ ಒಂದು ಪ್ರಪಂಚದಲ್ಲೇ ಪ್ರಪ್ರಥಮವಾಗಿ ಎಲ್ಲ ಮನುಷ್ಯರಿಗೂ ಒಂದೇ ಒಂದು ದೇವಾಲಯ ಇರತಕ್ಕಂಥದ್ದು ಅಂದರೆ ಪಿರಮಿಡ್ ದೇವಾಲಯವನ್ನು ಕೊಟ್ಟು ಈ ಪ್ರಪಂಚವನ್ನೇ ಧ್ಯಾನ ಯೋಗದಲ್ಲಿ ಮುಳುಗಿಸಿರ್ತಕ್ಕಂಥ ಮಹಾನ್ ಯೋಗಿ, ಈ ವಿಶ್ವಗುರು ವಿಶ್ವ ಯೋಗಿ ಆಗಿರ್ತಕ್ಕಂಥ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ಚಪ್ಪಾಳೆ ಹೊಡೆಯುವುದರ ಮೂಲಕ ಈಗ ನಾವೆಲ್ಲರೂ ವಂದನೆಗಳನ್ನು ಸಲ್ಲಿಸೋಣ ಆ ಗುರುದೇವಗೆ. ಆ ಗುರುದೇವನಿಂದನೇ ನಾವು ನೀವು ಸೇರೋದಕ್ಕೆ ಇವತ್ತು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು, ಪ್ಲಾಟ್ಫಾರ್ಮ್ ಕೊಟ್ಟಿದ್ದಾರೆ. ಇನ್ನು ನಮ್ಮ PSSM ಅನ್ನ ಪತ್ರಿಜಿ ಅಂತೆ ಇವತ್ತಿಗೂ ಸಹ ಬಹಳ ಮುಖ್ಯವಾಗಿ ಅದನ್ನ ಚಾಚು ತಪ್ಪದೆ ನಡೆಸ್ಕೊಂಡು ಹೋಗ್ತಾ ಇರತಕ್ಕಂಥ ಅಮ್ಮ ಮಾತೆ ಸ್ವರ್ಣಮೇಲ ಅಮ್ಮನವರಿಗೂ ಚಪ್ಪಾಳೆ ಹೊಡೆಯೋದರ ಮೂಲಕ ವಂದನೆಗಳನ್ನ ಸಲ್ಲಿಸೋಣ. ಇನ್ನು ಇವತ್ತಿನ ಶ್ರೀ ಅಮ್ಮ ಶಕ್ತಿ ವರ್ಲ್ಡ್ ಹೀಲಿಂಗ್ ಪಿರಮಿಡ್ ಧ್ಯಾನ ಕೇಂದ್ರ ಏನಿದೆ, ಈ ಧ್ಯಾನ ಕೇಂದ್ರದ 2ನೇ ವರ್ಷದ ದ್ವಿತೀಯ ವಾರ್ಷಿಕೋತ್ಸವವನ್ನು ಆ ಕಾರ್ಯವನ್ನು ನೆರವೇರಿಸಿಕೊಂಡು ಇಲ್ಲಿಗೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವರು ಕೃಷ್ಣಪ್ಪ ಸರು. ಮತ್ತು ಅವರು ಕೇವಲ ಈ ಒಂದು ಧ್ಯಾನವನ್ನು ಸಾರ್ವಜನಿಕವಾಗಿ ಹಂಚುವುದು ಅಷ್ಟೇ ಅಲ್ಲದೇ ರಾಮನಗರ ಜಿಲ್ಲೆಯಲ್ಲಿ ಅನೇಕ ಶಿಕ್ಷಕರಿಗೆ ಈ ಧ್ಯಾನವನ್ನು ಹಂಚಿದ್ದಾರೆ. ಮತ್ತು ಈ ಒಂದು ರಾಮನಗರ ಏನಿದೆ, ತುಮಕೂರು ಏನಿದೆ, ಬಳ್ಳಾರಿ ಏನಿದೆ ಮುಂತಾದ ಅನೇಕ ಜಿಲ್ಲೆಗಳಲ್ಲಿ ಈ ಸಾಮಾನ್ಯ ಜನರಿಗೆ ಈ ಒಂದು ಧ್ಯಾನ ಯೋಗವನ್ನು ಕಲಿಸ್ತಾ ಈ ಧ್ಯಾನ ಯೋಗಿಗಳಾಗಿ ಅವರಿದ್ದಾರೆ. ಇನ್ನೊಂದು ಏನು ಅಂದರೆ ಅವ್ರ ಬಗ್ಗೆ ನಾನು ಹೇಳ್ತಕ್ಕಂಥದ್ದು ಅಂದರೆ ನಮ್ಮ ಪತ್ರಿಜಿ ಅವರನ್ನು ಒಂದ್ಸಲಿ ಕ್ವಶನ್ ಮಾಡ್ತಾರೆ. ಅಂದರೆ ನೀವು ಇದು PSSM ಅನ್ನ ಕಟ್ಟಿದ್ದೀರಾ, ಇದು ನೀವು ಸಂಸ್ಥಾಪಕರು ಅಲ್ವಾ ಅಂತ ಪ್ರಶ್ನೆಯನ್ನು ಮಾಡ್ತಾರೆ. ಆಗ ನಮ್ಮ ಪತ್ರಿಜಿ ಅವರು ಹೇಳ್ತಾರೆ, ನಾನು ಇದರ PSSM ಅನ್ನ ಸಂಸ್ಥಾಪಕನಲ್ಲ, ಎಲ್ಲ ಪಿರಮಿಡ್ಗಳು ಮಾಸ್ಟರ್ಗಳು ಸೇರಿ ನಾವು ಈ ಒಂದು PSSM ಅನ್ನ ಕಟ್ಟಿದ್ದೀವಿ, ಆದರೆ ನಾನು ಕಟ್ಟಿಲ್ಲ, ನಾನು ಒಬ್ಬ ಸಾಮಾನ್ಯ ಪಿರಮಿಡ್ ಮಾಸ್ಟರ್ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ನೀವು ಗುರುಗಳಲ್ವಾ ಅಂತ ಕೇಳ್ತಾರೆ. ಇಲ್ಲ, ನಾನು ಗುರುಗಳಲ್ಲ, ನಾನು ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗಂತೆ ನಾನು ಒಬ್ಬ ಸಾಮಾನ್ಯ ಪಿರಮಿಡ್ ಮಾಸ್ಟರ್ ಅಂತಕ್ಕಂಥದನ್ನ ಪತ್ರಿಜಿ ಅವರು ಹೇಳ್ತಾರೆ. ಇಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ಸರಳ ಗುರುವಿಗೆ ಮತ್ತೊಮ್ಮೆ ಚಪ್ಪಾಳೆ ಹೊಡಿ ನಾವು ಅದಕ್ಕೆ ವಂದನೆಗಳನ್ನು ಸಲ್ಲಿಸಬೇಕು. ಅದೇ ರೀತಿ ನಮ್ಮ ಕೃಷ್ಣಪ್ಪ ಸರ್ ಏನು ಹೇಳ್ತಾರೆ ಅಂದರೆ, ಈಗ ಎಲ್ಲಾದರೂ ಕಾರ್ಯಕ್ರಮವನ್ನು ಮಾಡುವಾಗ ಸರ್ ನೀವು ಮಾಡ್ತಾ ಇದ್ದೀರಾ ಅಂದರೆ ನಾನು ಮಾಡ್ತಾ ಇಲ್ಲ, ಪತ್ರಿಜಿ ಅವರು ಮಾಡಿಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ಸರಳತೆಯನ್ನು ತೋರಿಸ್ತಕ್ಕಂಥ ಈ ಕೃಷ್ಣಪ್ಪ ಸರ್ ಅವರು ಇವತ್ತು ನಿಮ್ಮೆಲ್ಲರನ್ನ ಸೇರಿಸಿ ಈ ಒಂದು ಪತ್ರಿಜಿಯ ಒಂದು ಜ್ಞಾನವನ್ನು ಹಂಚೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಕೃಷ್ಣಪ್ಪನವರಿಗೆ ಮತ್ತು ಆ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಶ್ರೀ ಅಮ್ಮ ಶಕ್ತಿ ವರ್ಲ್ಡ್ ಹೀಲಿಂಗ್ ಪಿರಮಿಡ್ ಧ್ಯಾನ ಕೇಂದ್ರದ ಎಲ್ಲರಿಗೂ ಸಹ ಮತ್ತು ಈ ವಂದಿಸುತ್ತಾ ಅವರಿಗೆ ಚಪ್ಪಾಳೆ ಹೊಡೆಯೋದ್ರ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋಣ. ಇನ್ನು ಇವತ್ತು ನಾವು ಇಲ್ಲಿದ್ದೀವಿ ಎಂಬುದಕ್ಕೆ ಅತಿ ಮುಖ್ಯವಾಗಿರ್ತಕ್ಕಂಥವರು ನಮ್ಮ ವೆಂಕಟೇಶಪ್ಪನ ಸಾರ್ ಅವರು. ಈ ಜಾಗವನ್ನ ಪಿರಮಿಡ್ಗೋಸ್ಕರ ಕೊಟ್ಟು ನಮ್ಮ ಎಲ್ಲರ
ಒಂದು ಧ್ಯಾನ ಯೋಗದ ಒಂದು ಔತಣಕೂಟದಲ್ಲಿ ನಾವು ಮಿಂಗಲ್ ಆಗೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಧ್ಯಾನ ಯೋಗವನ್ನು ಕಲಿಯೋದಕ್ಕೆ ಮತ್ತು ಕಲಿಸೋದಕ್ಕೆ ಮತ್ತು ಇಲ್ಲಿ ಜ್ಞಾನವನ್ನು ಹಂಚಿಕೊಳ್ಳೋದಕ್ಕೆ ಇಷ್ಟಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವೆಂಕಟೇಶಪ್ಪನವರ ಸಾರ್ ಅವರಿಗೂ ಚಪ್ಪಾಳೆ ಹೊಡೆಯೋದ್ರ ಮೂಲಕ ವಂದನೆಗಳನ್ನು ಸಲ್ಲಿಸೋಣ. ಹಾಗೂ ಈಗಲೇ ಈಗ ಮಾತಾಡಿ ಒಂದು ಭಗವದ್ಗೀತೆಯನ್ನ ಅದರ ಒಂದು ಆಧ್ಯಾತ್ಮಿಕ ಮತ್ತು ಧ್ಯಾನದ ಬಗ್ಗೆ ನಿಮಗೆ ಉಣಬಡಿಸಿರ್ತಕ್ಕಂಥ ಇಸ್ಕಾನ್ ಸ್ವಾಮೀಜಿಯವರಿಗೂ ಚಪ್ಪಾಳೆ ಹೊಡೆಯೋದ್ರ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋಣ. ಹಾಗೂ ಸೇವಾದಳದ ಅಧ್ಯಕ್ಷರಾಗಿರ್ತಕ್ಕಂಥ ಅಂಬಣ್ಣ ಸಾರ್ ಅವರಿಗೂ ವಂದನೆಗಳನ್ನು ಸಲ್ಲಿಸೋಣ. ಆಮೇಲೆ ಜೀತವನಮ್ಮನ ಸುಧಾಕರ್ ಸರ್ ಅವರಿಗೂ ವಂದನೆಗಳನ್ನು ಸಲ್ಲಿಸೋಣ. ಈ ಸುಮಾರೆಡ್ಡಿ ಮೇಡಮ್ನವರಿಗೂ ಸಹ ಚಪ್ಪಾಳೆ ಹೊಡೆಯೋದ್ರ ಮೂಲಕ ವಂದನೆಗಳನ್ನು ಸಲ್ಲಿಸೋಣ. ಶ್ರೀದೇವಿ ಮೇಡಮ್ನವರಿಗೂ ಚಪ್ಪಾಳೆ ಹೊಡೆಯೋದ್ರ ಮೂಲಕ ವಂದನೆಗಳನ್ನು ಸಲ್ಲಿಸೋಣ. ರುದ್ರಾರೆಡ್ಡಿ ಸರ್ ಅವರಿಗೆ, ಪಂಪಾರೆಡ್ಡಿ ಸರ್ ಅವರಿಗೆ ಚಪ್ಪಾಳೆ ಹೊಡೆಯೋದ್ರ ಮೂಲಕ ವಂದನೆಗಳನ್ನು ಸಲ್ಲಿಸೋಣ. ಈಗ ನೀವು ಸಾಮಾನ್ಯರಲ್ಲ, ಅಂದ್ರೆ ಆತ್ಮ ಸ್ವರೂಪಿಗಳಾಗಿ, ಚೈತನ್ಯ ಸ್ವರೂಪಿಗಳಾಗಿ, ದೈವಾನುಸಂಭೂತರಾಗಿರ್ತಕ್ಕಂಥ ನೀವೆಲ್ಲರೂ ಸಹ ಸಂಗನಕಲ್ಲಿನ ಗ್ರಾಮಸ್ಥರು ಮತ್ತು ಇಡೀ ಬಳ್ಳಾರಿ ಗ್ರಾಮದ ನೀವು ಭಾಗ್ಯವಂತರು. ಇಲ್ಲಿಗೆ ನೀವು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರ ನಿಮಗೆ ನನ್ನ ಹೃದಯಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಪ್ರಪಂಚವನ್ನು ನಾವು ಗಮನಿಸಿದಾಗ ಇಲ್ಲಿ ನಾವು ನೋಡ್ತಾ ಬರ್ತಕ್ಕಂಥ ಒಂದು ಸಂದರ್ಭವನ್ನು ಗಮನಿಸಿದ್ರೆ ಏನಾಗುತ್ತೆ, ಈ ಪ್ರಪಂಚ ಒಂದು ದುಃಖದಿಂದ ಕೂಡಿದೆ. ಅನ್ಯಾಯ, ಅಶಾಂತಿ, ಅಜ್ಞಾನ, ಈ ಎಲ್ಲ ಅಂಶಗಳಿಂದ ಕೂಡಿರ್ತಕ್ಕಂಥದ್ದನ್ನು ಒಂದು ಕಡೆ ನೋಡ್ತೀವಿ. ತದನಂತರದಲ್ಲಿ ನಮ್ಮಲ್ಲಿ ಈ ಒಂದು ಕರುಣೆ ಏನಿದೆ, ಪ್ರೇಮ ಏನಿದೆ, ಆನಂದ ಏನಿದೆ, ಇದರಿಂದ ನಾವು ದೂರ ಉಳಿತಕ್ಕಂಥ ಒಂದು ಅಂಶವನ್ನು ನಾವು ಪ್ರಪಂಚದಾದ್ಯಂತ ನಾವು ಕಾಣೋದಕ್ಕೆ ಸಾಧ್ಯತೆ ಇದೆ. ಮನುಷ್ಯ ಹುಟ್ಟಿ ಒಂದು 3 ಲಕ್ಷಗಳಿಂದ ಈಚೆಗೆ ಈ ಒಂದು ಜೀವನವನ್ನು ಪ್ರಾರಂಭ ಮಾಡ್ತಾನೆ. ಮೊದಲು ಪ್ರಾಣಿಗಳಂತೆ ಬದುಕ್ತಾನೆ. ತದನಂತರದಲ್ಲಿ ಇವನು ನಾಗರಿಕತೆ ಹೊಂದಿತ್ತಾದ್ಮೇಲೆ ಇವನು ಇವತ್ತಿನ ನಮ್ಮ ಒಂದು ಸೈನ್ಸ್ ಅಥವಾ ಟೆಕ್ನಾಲಜಿ ಏನು ಬೆಳೆದಿದೆ ಈ ಮಟ್ಟಕ್ಕೆ ನಾವು ಬೆಳೆದಿದ್ದೀವಿ. ಅದಕ್ಕೆ ರಾಧಾಕೃಷ್ಣ ಅವರು ಒಂದು ಮಾತನ್ನ ಹೇಳ್ತಾರೆ, ಅಂದ್ರೆ ಮನುಷ್ಯ ಮಾನವನಂತೆ ಅಕ್ಕಿಯಂತೆ ಆಕಾಶದಲ್ಲಿ ಹಾರಬಲ್ಲ, ನೀರಿನಲ್ಲಿ ಮೀನಿನಂತೆ ಈಜಬಲ್ಲ, ಮತ್ತೆ ಇಡೀ ಪ್ರಪಂಚವನ್ನ ಅಂಗೈಯಲ್ಲಿ ನೋಡಬಲ್ಲ, ಮತ್ತೆ ಇಡೀ ಪ್ರಪಂಚವನ್ನ ಅಂಗೈಯಲ್ಲಿ ಮಾತನಾಡಿಸಬಲ್ಲ. ಆದರೆ ಮನುಷ್ಯನಾಗಿ ಬದುಕ್ತಕ್ಕಂಥ ಒಂದು ಕಲೆಯನ್ನ ಕಲಿತಿಲ್ಲ ಅಂತಕ್ಕಂಥ ಒಂದು ಅಂಶವನ್ನ ಹೇಳ್ತಾರೆ. ಅದನ್ನು ನಾವು ಕಲಿಬೇಕಾಗಿರ್ತಕ್ಕಂಥದ್ದು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಅಂತಹ ಒಂದು ಕಲಿಕೆಯನ್ನು ಕಲಿಸ್ತಕ್ಕಂಥದಕ್ಕೆ ಒಂದು ಆಧ್ಯಾತ್ಮ ವಿದ್ಯೆಯನ್ನ ನಮ್ಮ ಪತ್ರಿಜಿಯವರು ಸರ್ವರಿಗೂ ತಂದುಕೊಟ್ಟಿರ್ತಕ್ಕಂಥ ಒಂದು ಅಂಶ. ಅಂದ್ರೆ ಆಧ್ಯಾತ್ಮಿಕ ವಿದ್ಯೆ ಅಂದ್ರೆ ಇಲ್ಲಿ ನೀವೇನೋ ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಪತ್ರಿಜಿ ಹೇಳ್ತಕ್ಕಂಥದ್ದು ಏನಂದ್ರೆ ತನ್ನನ್ನ ತಾನು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ವಿದ್ಯೆ ಏನಿದೆ ಅದು ಆಧ್ಯಾತ್ಮಿಕ ವಿದ್ಯೆ ಅಂತ. ಅಂದ್ರೆ ನಮ್ಮ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಅದು ಆಧ್ಯಾತ್ಮಿಕ ವಿದ್ಯೆ ಅಂತಕ್ಕಂಥದ್ದು. ಇದನ್ನ ನಮ್ಮ ಪತ್ರಿ ಎಷ್ಟು ಸರಳೀಕರಿಸಿದ್ದಾರೆ, ಎಷ್ಟು ಸುಲಭೀಕರಿಸಿದ್ದಾರೆ ಮತ್ತು ಶುದ್ಧ ಆಧ್ಯಾತ್ಮಿಕ ಮಾರ್ಗವನ್ನ ಎಷ್ಟು ಅದ್ಭುತವಾಗಿ ಬೋಧಿಸಿದ್ದಾರೆ ಅಂತಕ್ಕಂಥದ್ದು. ನಾವೆಲ್ಲರೂ ಪುಣ್ಯವಂತರು. ಯಾಕೆಂದ್ರೆ ಇಂತಹ ಒಂದು ವಿದ್ಯೆಯನ್ನ ಇಷ್ಟು ಸರಳವಾಗಿ ಬೋಧಿಸ್ತಕ್ಕಂಥವರು ಎಲ್ಲೂ ಕಾಣ್ತಾ ಇಲ್ಲ ಜಗತ್ತಲ್ಲಿ. ನಾನು ನೋಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇಂತಹ ಪತ್ರಿಜಿಯವರು ಇಂತಹ ಒಂದು ಸಂದಿಗ್ಧ ಈ ದುಃಖದ ಪರಿಸ್ಥಿತಿಯಲ್ಲಿರ್ತಕ್ಕಂಥವ್ರನ್ನ ಈ ಒಂದು ಆಧ್ಯಾತ್ಮಿಕ ವಿದ್ಯೆಯನ್ನು ಕೊಟ್ಟು ನಿನ್ನನ್ನು ನೀನು ಅರ್ಥ ಮಾಡ್ಕೋ ಅಂತಕ್ಕಂಥದ್ದನ್ನ ಹೇಳಿ ನೀವು ದೇವರು ಅಂತಕ್ಕಂಥದ್ದನ್ನ ಪ್ರಪ್ರಥಮವಾಗಿ ಇಡೀ ಜಗತ್ತಿಗೆ ನೀವೇ ದೇವರು ಅಂತಕ್ಕಂಥದ್ದು ಹೇಳಿರ್ತಕ್ಕಂಥ ಏಕೈಕ ಯೋಗಿ ಗುರು ಅಂದ್ರೆ ನಮ್ಮ ಪತ್ರಿಜಿಯವರು. ಜೋರಾಗಿ ಚಪ್ಪಾಳೆ ಹೊಡೆಯೋದ್ರ ಮೂಲಕ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ. ಈಗ ಪತ್ರಿಜಿಯವರು ಏನೋ ಹೇಳಿದರು, ದೇವರು ನೀವು ಅಂತ, ನೀವೇ ದೇವರು ಅಂತ. ಅಂದ್ರೆ ಈಗ ನಾವು ದೇವರು ಆಗ್ತಾ ಇದ್ದೀವ ಅಂತಕ್ಕಂಥದ್ದು ಇಲ್ಲೆಲ್ಲರಿಗೂ ಪ್ರಶ್ನೆ. ಇದನ್ನ ನಾವು ಕಲಿಬೇಕಾಗತ್ತೆ. ಪತ್ರಿಜಿಯವರು ಯಾಕೆ ಅದನ್ನ ಹೇಳಿದ್ರು, ನೀವೇ ದೇವರು ಅಂತಕ್ಕಂಥದ್ದನ್ನ ಅದನ್ನ ನಾವು ಅರ್ಥೈಸ್ಕೊಳ್ಬೇಕಾಗತ್ತೆ. ಅರ್ಥೈಸ್ಕೊಂಡು ನಾವು ದೇವರಾಗದೆ ಹೇಗೆ ಅಂತಕ್ಕಂಥದ್ದಕ್ಕೂ ಸಹ ಒಂದು ವಿಧಾನವನ್ನು ಕೊಟ್ಟಿದ್ದಾರೆ. ಧ್ಯಾನ ಸಹಿತ ಜೀವನ ವಿಧಾನವನ್ನು ಸಹ ನಮಗೆ ಕೊಟ್ಟಿದ್ದಾರೆ. ಅದನ್ನೇ ನಾವು ಮಾಡ್ತಾ ಹೋದಾಗ ನಾವು ದೇವರುಗಳಾಗಿ ಆಗೋದಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು. ಇದಕ್ಕೆ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಯಾಕೆ ಇದನ್ನ ಹೇಳಿದ್ರು ಅಂತಕ್ಕಂಥದ್ದನ್ನ ನಾವು ಕ್ವಶನ್ ಮಾಡ್ತಾ ಹೋದಾಗ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಧರ್ಮಗಳು ಸತ್ಯ, ಆದರೆ ಈ ಎಲ್ಲ ಧರ್ಮಗಳ ಜಗತ್ತಿನಲ್ಲಿ ಏನೇನು ಧರ್ಮಗಳಿದಾವೆ ಅವೆಲ್ಲ ಧರ್ಮಗಳ ಒಂದು ಪರಮ ಗುರಿ ಇದೆ.
ಆ ಪರಮ ಗುರಿ ಏನು ಅಂತ ಅಂದರೆ ಪ್ರತಿಯೊಬ್ಬ ಮನುಷ್ಯನನ್ನ ದೈವಾನ ಪುರುಷನನ್ನಾಗಿ ಮಾಡ್ತಕ್ಕಂಥದ್ದು, ಅಂದರೆ ದೇವರನ್ನಾಗಿ ಮಾಡ್ತಕ್ಕಂಥದ್ದು ಅಂತ. ಅದಕ್ಕೆ ಈ ಧರ್ಮಗಳು ಹುಟ್ಟಿರ್ತಕ್ಕಂಥದ್ದು ಅಂತ. ಅಂತಹ ಒಂದು ಸ್ಟೇಟ್ಮೆಂಟನ್ನು ಸ್ವಾಮಿ ವಿವೇಕಾನಂದರು ಕೊಡ್ತಾರೆ. ಅದನ್ನು ನಮ್ಮ ಪತ್ರಿಜಿಯವರ, ಈಗ ಬಸವಣ್ಣನವರು ಸಹ ಇದನ್ನೇ ಹೇಳ್ತಾರೆ ಇನ್ನೊಂದು ರೀತಿಯಲ್ಲಿ. ಅಂದರೆ ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರದ ದೇವರು ದೇವರಲ್ಲ, ಪಂಚಲೋಹದ ದೇವರೂ ದೇವರಲ್ಲ. ತದನಂತರ ಸೇತು ಬಂದ ರಾಮೇಶ್ವರ, ಶ್ರೀಶೈಲ, ಕಾಶಿ, ಗೋಕರ್ಣ ಅಷ್ಟ ತೀರ್ಥಗಳಲ್ಲಿರ್ತಕ್ಕಂಥವರು ದೇವರಲ್ಲ. ಮತ್ತು ಬಸವಣ್ಣನ ಪ್ರಕಾರ ಯಾರು ದೇವರು? ತನ್ನನ್ನು ತಾನ್ಯಾರೆಂದು ಹರಿದೊಡೆ ನೀನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಅಂತ ಅಂದರು. ಅಂದರೆ ಎಂಥ ಅದ್ಭುತವಾದರು ವಚನದ 12ನೇ ಶತಮಾನದಲ್ಲೇ ಕೊಟ್ಟು ಹೋದರು. ನೀವೇ ದೇವರಪ್ಪ, ನಿನ್ನನ್ನು ನೀನು ಅರ್ಥ ಮಾಡ್ಕೋ, ನಿನ್ನನ್ನು ಅರ್ಥ ಮಾಡ್ಕೊಂಡ್ರೆ ನೀನು ದೇವರಾಗೋದಕ್ಕೆ ಸಾಧ್ಯತೆ ಇದೆ ಅಂತ 12ನೇ ಶತಮಾನದಲ್ಲಿ ಕೊಟ್ಟರು. 21ನೇ ಶತಮಾನದಲ್ಲಿ ನಮ್ಮ ಪತ್ರಿಜಿ ಅವರು ಇನ್ನೂ ಮುಂದಕ್ಕೆ ಹೋಗಿ ನೀನೇ ದೇವರು ಅಂದುಬಿಟ್ರು. ಎಂಥ ಮಹಾನ್ ಪುರುಷರು ಇವರು. ಇದನ್ನ ಇವರು ಹೇಳಿ ಹೋಗ್ತಾ ಇದ್ದಾರೆ. 12ನೇ ಶತಮಾನದಲ್ಲಿ ಅವರು ಹೇಳೋದ್ರು, ಈಗ ಪತ್ರಿಜಿ ಅವರು ಹೇಳ್ತಾ ಇದ್ದಾರೆ ನಾವು ದೇವರು ಆಗಬೇಕಾದ್ರೆ ನಾವೇನು ಮಾಡಬೇಕು ಅಂತಕ್ಕಂಥದ್ದು ಇಲ್ಲಿ ಬಹಳ ಇಂಪಾರ್ಟೆಂಟ್ ಇರತಕ್ಕಂಥದ್ದನ್ನು ನೀವು ಇದನ್ನು ಅರ್ಥೈಸ್ಕೊಳ್ಬೇಕು. ನಾವು ದೇವರಾಗೋದಕ್ಕೆ ಸಾಧ್ಯತೆ ಇದೆಯಾ? ಇದು ಎಲ್ಲರಿಗೂ ಪ್ರಶ್ನೆ. ಇದ್ರ ಸತ್ಯನ ನೀವು ಅರ್ಥ ಮಾಡ್ಕೊಳ್ಬೇಕು. ಇದಕ್ಕೆ ಸತ್ಯನ ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ, ಸರ್ ಈಗ ನಾನು ದೇವರು ಹೆಂಗಾಗೋದಕ್ಕೆ ಸಾಧ್ಯತೆ ಇದೆ ಅಂತ ಇದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ಸನ್ನು, ಉದಾಹರಣೆಯನ್ನು ಹೇಳ್ತೀನಿ. ಈಗ ಆಕಾಶವನ್ನು ನೋಡಿದ್ರೆ ಏನು ಕಾಣಿಸ್ತಾ ಇದೆ? ನೀಲಿ ಆಕಾರ ಕಾಣಿಸುತ್ತೆ, ಕರೆಕ್ಟ್ರಾ? ಆಮೇಲೆ ಕೆಲವು ಸತಿ ಬರೀ ನೀಲಿ ಆಕಾರನೇ ಇರುತ್ತಾ? ಕೆಲವು ಸತಿ ಬ್ಲ್ಯಾಕ್ ಆಗ್ಬೋದು, ಶಾಡೋ ಕಲರ್ ಆಗ್ಬೋದು, ಕೆಲವು ಸತಿ ಸೂರ್ಯ ಉದಿಸ್ತಕ್ಕಂಥ ಮುಳುಗ್ತಕ್ಕಂಥ ಸಂದರ್ಭದಲ್ಲಿ ಕಲರ್ ಚೇಂಜ್ ಆಗುತ್ತೆ, ಕರೆಕ್ಟಾ? ರೆಡ್ಡಿಶ್ ಕಲರ್ ಬರುತ್ತೆ. ಅಂದರೆ ಇದು ಸತ್ಯನಾ? ಸತ್ಯ ತಾನೇ? ಕಾಣಿಸ್ತಾ ಇದೆ ತಾನೆ? ಈ ಕಾಣಿಸ್ತಕ್ಕಂಥ ಸತ್ಯ ಏನಿದೆ ಇದು ನಮಗೆ ಅಪಿಯರೆನ್ಸ್ ಆಗ್ತಕ್ಕಂಥದ್ದು, ಕಾಣಿಸ್ತಾ ಇರತಕ್ಕಂಥ ಒಂದು ಸತ್ಯ. ಆದರೆ ಕಾಣಿಸ್ತಾ ಇರತಕ್ಕಂಥ ನಿಜವಾದ ಸತ್ಯ ಒಂದಿದೆ. ಅದು ಏನು? ಇದನ್ನು ನೋಡಿದಾಗ ನಾವೇನು ಅಂದ್ಕೊಳ್ತೀವಿ? ಆಕಾಶ ಏನಿದೆ ಕಲ್ಲರಿಂದ ಕೂಡಿದೆ ಅಂತಕ್ಕಂಥದ್ದು ನಮ್ಮ ಭಾವನೆ ಬೆಳೆಯುತ್ತೆ. ಆದರೆ ನಿಜವಾದ ಸತ್ಯ ಏನಂದರೆ ಈ ಒಂದು ಆಕಾಶ ಏನಿದೆ ಆಕಾಶಕ್ಕೆ ಕಲ್ಲರೇ ಇಲ್ಲ, ಕಲರ್ಲೆಸ್. ಅಂದರೆ ಅದು ನಿಜವಾದ ಸತ್ಯ. ಆದರೆ ನಮ್ಮ ಕಣ್ಣು ಕಾಣಿಸ್ತಾ ಇರತಕ್ಕಂಥದ್ದೇನು? ಆಕಾಶ ನೀಲಿ ಆಗಿದೆ, ಶಾಡೋ ಇದೆ, ಇದೆಲ್ಲ ಇರತಕ್ಕಂಥ ಒಂದು ಅಂಶಗಳೇನು ತಿಳ್ಕೊಳ್ತಾ ಇದ್ದೀವಿ, ಇದೇ ಸತ್ಯ ಅಂತ ನೆಮ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಏನು ಈ ದೇಹ ಏನಿದೆ ಈ ದೇಹನೇ ನಾನು ಅಂತ ಅಂದ್ಕೊಳ್ತಾ ಇದ್ದೀವಿ. ಈ ಒಂದು ಮನಸ್ಸೇನಿದೆ ಈ ಮನಸ್ಸೇ ನಾನು ಅಂತ ಅಂದ್ಕೊಳ್ತಾ ಇದ್ದೀವಿ. ಈ ಬುದ್ಧಿ ಏನಿದೆ ಈ ಬುದ್ಧಿನೇ ನಾನು ಅಂತ ಅಂದ್ಕೊಳ್ತಾ ಇದ್ದೀವಿ. ಇದು ಹೊರಗಡೆ ಅಪಿಯರೆನ್ಸ್ ಆಗ್ತಾ ಇದೆ, ನಮ್ಮ ಎಕ್ಸ್ಪೀರಿಯನ್ಸ್ಗೆ ಬರ್ತಕ್ಕಂಥ ಒಂದು ಅಂಶ. ನಮ್ಮ ಎಕ್ಸ್ಪೀರಿಯನ್ಸ್ಗೆ ಬರದೇ ಇರತಕ್ಕಂಥ ಒಂದು ಅಂಶ ನಮ್ಮ ಚೈತನ್ಯ ಇದೆ. ಆ ಚೈತನ್ಯವೇ ದೇವರು ಅಂತಕ್ಕಂಥದ್ದು ನಮ್ಮಲ್ಲಿ ಅಡಗಿದೆ ಅಂತಕ್ಕಂಥದ್ದು. ಅದನ್ನು ನೀನು ಅರ್ಥೈಸ್ಕೊಳ್ಬೇಕು ಅಂತಕ್ಕಂಥದ್ದು. ಅದಕ್ಕೇನೆ ನಮ್ಮ ಮುನಿಗಳು ಮತ್ತು ಸಂತರು ಏನು ಹೇಳ್ತಾರೆ, ಈ ಒಂದು ಪರಬ್ರಹ್ಮ ಅಂತಕ್ಕಂಥ ಒಂದು ಪದಕ್ಕೆ ಅಖಂಡ ಸಚ್ಚಿದಾನಂದ ಅಂತಕ್ಕಂಥ ಒಂದು ಪದವನ್ನು ಬಳಸ್ತಾರೆ. ಆಗ ಸತ್ ಚಿತ್ ಆನಂದ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಸತ್ ಅಂತಕ್ಕಂಥದ್ದು ಇರುವಿಕೆ, ಅಸ್ತಿತ್ವ ಅಂತಕ್ಕಂಥದ್ದು. ನಮ್ಮಲ್ಲಿ ಏನಿದೆ ಆ ದೇವರ ಇರುವಿಕೆಯನ್ನು ನಾವು ಕಂಡುಕೊಳ್ಬೇಕು. ಅದಕ್ಕೆ ನಮ್ಮ ಪತ್ರಿಜಿಯವರು ಆ ಕಡೆ ಈ ಕಡೆ ಎಲ್ಲ ಪುಡುಕಾಡ್ತವೆ, ನೀ ಲೋಬಲೇ ಉಂಡಾಡು ದೇವ್ಡು ನೀತ ಪುಡುಕು ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಾರೆ. ಅಂದರೆ ನಿನ್ನ ಒಳಗಡೆ ನೀನು ಹುಡುಕು. ಅದಕ್ಕೆ ವೇಮಣ್ಣವ್ರು ಏನು ಹೇಳ್ತಾರೆ, ಸರ್ವಮ್ಮ ನೀ ಲೋಪಲ ಉಂಡಂದೆ ನಿನ್ನನ್ನು ನೀನು ಹುಡುಕದೇನೆ ಬೇರೆ ಕಡೆ ತಿರುಗಾಡ್ತಾ ಇದೆಯಾ, ಹೊರಗಡೆ ಹುಡುಕ್ತಾ ಇದೆಯಾ ಮುಟ್ಟಾಳ ಅಂತಕ್ಕಂಥದ್ದು ವೇಮಣ್ಣವರು ಹೇಳ್ತಾರೆ. ಅಂದರೆ ನಾವು ಹೊರಗಡೆ ದೇವರನ್ನು ಹುಡುಕ್ತಾ ಇದ್ದೀವಿ, ಒಳಗಡೆ ಇರ್ತಕ್ಕಂಥ ಒಂದು ದೇವರನ್ನು ನಾವು ಹುಡುಕ್ತಾ ಇಲ್ಲ. ಅಂತಹ ದೇವರನ್ನು ಹುಡುಕಬೇಕು ಅಂತಕ್ಕಂಥದ್ದನ್ನು ಎಲ್ಲ ಮುನಿಗಳು ಹೇಳಿದ್ದಾರೆ. ಅದನ್ನೇ ನಮ್ಮ ಪತ್ರಿಜಿಯವರು ಆ ಅಸ್ತಿತ್ವ ಏನಿದೆ ಆ ಇರುವಿಕೆ ಏನಿದೆ ಆ ಇರುವಿಕೆಯನ್ನು ನೀನೇ ದೇವರು ಅಂತಕ್ಕಂಥದ್ದನ್ನು ಹೇಳಿ ಅದನ್ನು ನೀವು ಹುಡುಕೊಂಡು ನೀವು ದೇವರಾಗಿ, ಅದೇ ನಮ್ಮ ಪ್ರಣಾಳಿಕೆ ಈ ಭೂಮಿ ಮೇಲೆ ಬಂದಿರತಕ್ಕಂಥ ಘನ ಉದ್ದೇಶ, ಪರಮ ಉದ್ದೇಶ ಅಂದರೆ ಅದೇ ಅಂತಕ್ಕಂಥದ್ದನ್ನು ಹೇಳಿರ್ತಕ್ಕಂಥ ನಮ್ಮ ಪತ್ರಿಜಿ ಅವರಿಗೆ ಮತ್ತೊಮ್ಮೆ ಚಪ್ಪಾಳೆ ಹೊಡೆಯೋಣ. ಎಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಅಂಶವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಇದು ನಿಮಗೆ ಅರ್ಥ ಆಗ್ಬೋದು. ಅರ್ಥ ಆದರೆ ಇದಕ್ಕೆ ಯಜ್ಞವಲ್ಕ ಮಹರ್ಷಿ ಇರ್ತಾರೆ. ಯಜ್ಞವಲ್ಕ ಮಹರ್ಷಿ ಅವರು ಭಾಳ ಮಹಾನು ಪಂಡಿತರು. ಅವರು ಆ ಮಹಾನ್ ಪಂಡಿತರು ಆಗಿರ್ತಕ್ಕಂಥವ್ರು ಏನು ಮಾಡ್ತಾರೆ, ಎಲ್ಲ ಕಡೆ ಹೋಗ್ತಾರೆ. ಎಲ್ಲ ಕಡೆ ಒಂದು ಸತಿ ಜನಕ ಮಹಾರಾಜ ಸ್ಪರ್ಧೆಯನ್ನು ಏರ್ಪಡಿಸಿರ್ತಾನೆ. ಅಂದರೆ ಈ ಲೋಕದಲ್ಲಿರ್ತಕ್ಕಂಥ ಎಲ್ಲ ಪಂಡಿತರು ಇಲ್ಲಿಗೆ ಬರಬೇಕು. ಆ ಪಂಡಿತರು ಏನೇನು ಪ್ರಶ್ನೆಗಳನ್ನು ಕೇಳ್ತಾರೋ ಆ ಎಲ್ಲ ಪ್ರಶ್ನೆಗಳಿಗೆ ಯಾರು ಉತ್ತರ ಕೊಡ್ತಾರೋ ಅವರಿಗೆ 1000 ಹಸುಗಳು ನಾನು ಕೊಡ್ತೀನಿ ಕೊಡುಗೆಯಾಗಿ, ಬಹುಮಾನವಾಗಿ ಅಂತ. ಆ 1000 ಹಸುಗಳು ಬರೀ 1000 ಹಸುಗಳಲ್ಲ, ಆ ಕೊಂಬುಗಳಿಗೂ ಸಮೇತ ಬಂಗಾರದ್ದು ಇದನ್ನು ಕೊಳವೆಯನ್ನು ತೋಡಿಸಿ ಲಾಳಕ್ಕೂ ಸಮೇತ ಬಂಗಾರದನ್ನು ತೋಡಿಸಿರ್ತಕ್ಕಂಥ ಜನಕ ಮಹಾರಾಜ ಇದನ್ನು ಪಂದ್ಯ ಇಡ್ತಾನೆ. ಆಗ ಯಜ್ಞವಲ್ಕ ಮಹರ್ಷಿ ಬರ್ತಾರೆ.
ಬಂದಿತ್ತಾದ್ಮೇಲೆ ಅವರ ಶಿಷ್ಯರೊಂದಿಗೆ ಬಂದಿರ್ತಾರೆ. ಆಗ ಏನು ಮಾಡ್ತಾರೆ ಯಜ್ಞವಲ್ಕ ಮಹರ್ಷಿ ಅಂತ ಅಂದರೆ, ನೀನು ಹಸುಗಳನ್ನು ಹೊಡ್ಕೊಂಡು ಹೋಗ್ಬಿಡು ಅಂತ ಹೇಳ್ತಾರೆ. ಇನ್ನು ಆ ಸ್ಥಾನಕ್ಕೂ ಹೋಗಿಲ್ಲ, ಯಾರ ಪ್ರಶ್ನೆಗೂ ಉತ್ತರನೂ ಕೊಟ್ಟಿಲ್ಲ. ಯಜ್ಞವಲ್ಕ ಮಹರ್ಷಿಗೆ ಎಷ್ಟು ಧೈರ್ಯ ನೋಡಿ, ಎಷ್ಟು ಆತ್ಮವಿಶ್ವಾಸ ನೋಡಿ ಅವ್ರದ್ದು. ಆಗ ಅವ್ರು ಹೊಡ್ಕೊಂಡು ಹೋಗ್ತಾರೆ. ಆಗ ಆ ಸ್ಥಾನಕ್ಕೆ ಹೋಗಿ ಎಲ್ಲ ಪ್ರಶ್ನೆಗಳು ಉತ್ತರ ಕೊಡ್ತಾರೆ. ಅಂದರೆ ಇಂತಹ ಮಹಾನ್ ಗುರು ಆ ಯಜ್ಞವಲ್ಕ ಮಹರ್ಷಿ ಎಲ್ಲ ಆಸ್ಥಾನಗಳಿಗೆ ಹೋಗಿ ಎಲ್ಲ ಉತ್ತರಗಳನ್ನು ಕೊಟ್ಟು ಎಲ್ಲ ವಿದ್ಯೆಯನ್ನು ಕಲ್ತಿರ್ತಾರೆ. ಆ ಎಲ್ಲ ಮಹಾನ್ ಪಂಡಿತರಾಗಿರ್ತಾರೆ. ಅವ್ರಿಗೆ ಒಂದು ದಿವಸ ಅನಿಸುತ್ತೆ, ನಾನು ನಿಜವಾದ ಆತ್ಮವಿದ್ಯೆಯನ್ನು ನಾನು ಇನ್ನೂ ಕಲ್ತಿಲ್ಲ, ನಾನು ಕಲಿಯೋದು ಇದೆ ಅಂತಕ್ಕಂಥದ್ದು ಅನ್ನಿಸ್ದಾಗ ಏನು ಮಾಡ್ತಾರೆ. ಆಗ ಅವರಿಬ್ಬರು ಹೆಂಡ್ತಿದಿರಿರ್ತಾರೆ, ಕಾತ್ಯಾಯನಿ ಮತ್ತು ಮೈತ್ರಿಯನ್ನು ಇಬ್ಬರನ್ನು ಕರೀತಾರೆ. ನೋಡಿ, ಇಷ್ಟು ವರ್ಷ ನಾನು ಗಳಿಸಿರ್ತಕ್ಕಂಥ ಎಲ್ಲ ಐಶ್ವರ್ಯಗಳನ್ನು ಸಮಭಾಗವಾಗಿ ಹಂಚಿದ್ದೀನಿ, ನೀವು ತೆಗೆದುಕೊಂಡು ನನಗೆ ಪರ್ಮಿಷನನ್ನು ಕೊಡಿ, ನಾನು ಒಂದು ಆ ಆನಂದದ ವಿದ್ಯೆಯನ್ನು ಆತ್ಮವಿದ್ಯೆಯನ್ನು ನಾನು ಇನ್ನಷ್ಟು ಕಲಿಯೋದಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತಕ್ಕಂಥದ್ದನ್ನು ಕೇಳ್ಕೊಳ್ತಾರೆ. ಆಗ ಕಾತ್ಯಾಯನಿ ಕೇಳ್ತಾರೆ, ಅಂದರೆ ನೀವು ಹೋಗಲೇಬೇಕಾ, ಇಷ್ಟೆಲ್ಲ ಸಕಲ ಐಶ್ವರ್ಯಗಳನ್ನು ಬಿಟ್ಟು ಅಲ್ಲಿಗೆ ಯಾಕೆ ಹೋಗ್ತೀರಾ ಅಂತಕ್ಕಂಥದ್ದನ್ನು ಕೇಳ್ತಾರೆ. ಆಗ ಕಾತ್ಯಾಯನಿ ಒಂದು ಮಾತು ಹೇಳ್ತಾರೆ, ಇಲ್ಲ ನಾನು ಹೋಗಲೇಬೇಕು ಅಂದಾಗ, ಆಯಿತು ನಿಮ್ಮಿಷ್ಟ, ನೀವು ಹೋಗೋದಾದ್ರೂ ಹೋಗಿ ಅಂತ. ಮೈತ್ರಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ಎಲ್ಲ ಇವನ ಇಷ್ಟೆಲ್ಲ ಗೆದ್ದಿದ್ದಾನೆ, ಇಷ್ಟೆಲ್ಲ ಇಟ್ಕೊಂಡಿದ್ದಾನೆ, ಇಷ್ಟೆಲ್ಲ ಐಶ್ವರ್ಯವನ್ನು ಬಿಟ್ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದಾನೆ ಅಂದರೆ ಇದಕ್ಕಿನ್ನ ಅದ್ಭುತವಾಗಿರ್ತಕ್ಕಂಥ ಆನಂದ ಇರಬೇಕು, ಅದಕ್ಕೆ ಇವನು ಹೋಗ್ತಾ ಇರೋದು. ಹಾಗಾದ್ರೆ ನನಗೂ ಇದೆಲ್ಲ ಬೇಡ, ನಾನು ನಿನ್ನಿಂದ ಬರ್ತೀನಿ, ನನಗೂ ಆ ವಿದ್ಯೆಯನ್ನು ಕಲಿಸು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆಗ ಯಜ್ಞವಲ್ಕ ಮಹರ್ಷಿ ಭಾಳ ಬುದ್ಧಿವಾದ ಹೇಳ್ತಾನೆ, ಇದೆಲ್ಲ ಬೇಡ, ನೀನು ಆರಾಮಾಗಿ ಇದ್ಬಿಡು, ಯಾಕೆ ಸುಮ್ಮನೆ ನಿನಗಿದೆಲ್ಲ ಅಂತ. ಇಲ್ಲ, ನಾನು ಕಲೀಲೇಬೇಕು ಅಂತ ಆಟ ಹಿಡಿದಾಗ, ಆಯಿತು ಬೆಳಗ್ಗೆ ಬಾ ಕೂತ್ಕೋ ಅಂತ ಹೇಳ್ಬಿಟ್ಟು ಕೂರಿಸ್ತಾನೆ. ಆಗ ಗರ್ಜಿಸ್ತಾನೆ ಯಜ್ಞವಲ್ಕ ಮಹರ್ಷಿ, ನೀನು ನೋಡ್ತಕ್ಕಂಥ ಕಣ್ಣು ನೀನಲ್ಲ, ನೀನು ಮಾತಾಡ್ತಕ್ಕಂಥ ಬಾಯಿ ನೀನಲ್ಲ, ನೀನು ಉಸಿರಾಡ್ತಕ್ಕಂಥ ಮೂಗು ಏನಿದೆ ಅದು ನೀನಲ್ಲ, ನೀನು ಕೇಳ್ತಕ್ಕಂಥ ಕಿವಿನೂ ಸಹ ನೀನಲ್ಲ, ಅದರ ಹಿಂದೆ ಒಂದು ಚೈತನ್ಯ ಇದೆ, ಅದನ್ನು ನೋಡು ಅಂತಕ್ಕಂಥದ್ದನ್ನು ಗರ್ಜಿಸ್ತಾನೆ. ಆಗ ಮೈತ್ರಿಗೆ ತಳಮಳ ಆಗುತ್ತೆ, ಯಾವ್ದು ಹಿಂಗೆ ಹೇಳ್ತಾನೆ, ನನ್ನ ಕಣ್ಣು ನಾನಲ್ಲ ಅಂತ ಹೇಳ್ತಾನೆ, ಮೂಗು ನಂದು ನಾನಲ್ಲ, ಬಾಯಿ ನಂದಲ್ಲ ಅಂತ ಹೇಳ್ತಾರೆ, ಕಿವಿ ನಂದಲ್ಲ ಅಂತ ಹೇಳ್ತಾರೆ, ಇದು ಹೇಗೆ ಸಾಧ್ಯ ಅಂತಕ್ಕಂಥದ್ದನ್ನು ಆಗ ಗೊತ್ತಾಗದೇ ಮೈತ್ರಿ ಏನು ಮಾಡ್ತಾಳೆ, ನೀವೇ ಹೇಳಿ ಸ್ವಾಮಿ ನನಗೆ ಗೊತ್ತಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆಗ ಹೇಳ್ತಾನೆ, ಯಾರು ಯಜ್ಞವಲ್ಕ ಮಹರ್ಷಿ ಅವರು ಹೇಳ್ತಾರೆ, ಏನಂತ ಹೇಳ್ತಾರೆ ಅಂದರೆ, ಸತ್ತಿರ ಎಣಕ್ಕೂ ಸಹ ಮೂಗು ಇರುತ್ತೆ, ಕಣ್ಣು ಇರುತ್ತೆ, ಬಾಯಿನೂ ಇರುತ್ತೆ, ಕಿವಿನೂ ಇರುತ್ತೆ, ಮತ್ತು ಯಾಕೆ ಅವ್ರ ರೋದನೆಯನ್ನು ಕೇಳಿಸ್ಕೊಳ್ಳಲ್ಲ, ಮತ್ತು ಅಲ್ಲಿ ರೋದನೆ ಮಾಡ್ತಕ್ಕಂಥವ್ರನ್ನು ಯಾಕೆ ನೋಡಲ್ಲ ಅಂದರೆ ಇವೆಲ್ಲ ನಿನ್ನವೂ ನಾನೇ ಅಂತಕ್ಕಂಥದ್ರಲ್ಲಿ ಇದೆಯಾ, ಇದರಿಂದ ಒಂದು ಚೈತನ್ಯ ಏನಿದೆಯಲ್ಲ, ಆ ಚೈತನ್ಯ ಇದ್ದಾಗ ಮಾತ್ರ ಈ ಬಾಡಿ ವರ್ಕ್ ಆಗುತ್ತೆ, ಈ ಬಾಡಿ ಆ ಚೈತನ್ಯ ಇಲ್ಲ ಅಂದರೆ ಈ ಬಾಡಿ ವರ್ಕ್ ಆಗಲ್ಲ. ಅಂದರೆ ಆ ಚೈತನ್ಯ ಅಂತಕ್ಕಂಥದ್ದೇ ಇಲ್ಲಿ ದೇವರು ಅಂತಕ್ಕಂಥದ್ದು. ಆ ಚೈತನ್ಯವನ್ನು ಕಂಡುಕೊಳ್ತಕ್ಕಂಥದ್ದಕ್ಕೆ ನಮ್ಮ ಪತ್ರಿಜಿಯವರು ಸುಲಭವಾಗಿರ್ತಕ್ಕಂಥ ಒಂದು ಧ್ಯಾನ ಸಹಿತ ಜೀವನ ವಿಧಾನವನ್ನು ಕೊಟ್ಟರು. ಅದನ್ನೇ ಅವರು ಏನಂತ ಅಂದ್ರೆ, ಫಸ್ಟು ಧ್ಯಾನ ಮಾಡಬೇಕು ಒಂದು, ಎರಡನೇದೇನು ಮಾಡಬೇಕು, ಸ್ವಾಧ್ಯಾಯ ಮಾಡಬೇಕು, ಆಮೇಲೆ ಸಜ್ಜನ ಸಾಂಗಿತ್ಯ ಮಾಡಬೇಕು, ಆಮೇಲೆ ಸಸ್ಯಾಹಾರವನ್ನು ನಾವು ಊಟದಲ್ಲೂ ಸಹ ಚೆನ್ನಾಗಿರಬೇಕು, ಸಸ್ಯಾಹಾರವನ್ನೇ ಸೇವಿಸಬೇಕು ಅಂತಕ್ಕಂಥದ್ದು. ಈ ಅಂಶಗಳನ್ನು ಕೊಟ್ಟು ನಮಗಿಂತಹ ಒಂದು ಜೀವನ ವಿಧಾನವನ್ನು ಕೊಟ್ಟಿದ್ದಾರೆ, ಇನ್ನೇನು ಬೇಕಿಲ್ಲ. ಈ ಜೀವನ ವಿಧಾನವನ್ನು ನಾವು ಪಾಲನೆಯನ್ನು ಮಾಡಿದ್ದೇ ಆದರೆ ಅದ್ಭುತವಾಗಿ ನಾವು ದೇವರಾಗೋದಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಇನ್ನು ಪತ್ರಿಜಿಯವರು ಇನ್ನೊಂದು ಸಲ ಮುಂದುವರೆದು ಹೇಳ್ತಾರೆ. ಈಗ ಬಸವಣ್ಣನವರು ಈಗ ಏನೋ ಒಂದು ವಚನ, ದೇಹವೇ ದೇವಾಲಯ ಎನ್ನ ಕಾಲೇ ಕಂಬವಯ್ಯ ಎನ್ನ ಶಿರವೇ ಒನ್ನು ಕಳಸವಯ್ಯ ಅಂತಕ್ಕಂಥದ್ದನ್ನು ಏನು ಹೇಳ್ತಾರೆ, ಅದೇ ರೀತಿಯಲ್ಲಿ ಪತ್ರಿಜಿಯವರು ಏನು ಹೇಳ್ತಾರೆ ಅಂತ ಅಂದರೆ, ಈಗ ಏನು ದೇವ್ರ ಗುಡಿ ಇದೆಯಲ್ಲ, ನಿನ್ನ ದೇಹನೇ ದೇವ್ರ ಗುಡಿ, ನಿನ್ನ ಮನಸ್ಸಿದೆಯಲ್ಲ, ನಿನ್ನ ಮನಸ್ಸೇ ಗರ್ಭದ ಗುಡಿ, ಆಮೇಲೆ ನಿನ್ನ ಆತ್ಮ ಕಾನ್ಸಿಯಸ್ ಅಂತ ಏನು ಕರಿತೀವಲ್ಲ ಅದೇ ದೇವರು, ಅಲ್ಲಿ ಮೂರ್ತಿ, ಅದೇ ನೀನಾಗಿದೆಯಾ, ಅದಕ್ಕೆ ನೀನು ದೇವರು ಅಂತಕ್ಕಂಥದ್ದನ್ನು. ಅಂದರೆ ಇದು ನಮಗೆ ಅರ್ಥ ಆಗ್ತಾ ಇಲ್ಲ. ಅಂದರೆ ನಾವೇ ದೇವರು ಅಂದರೆ ಅದು ಹೇಗೆ ಸಾಧ್ಯ? ನಾವು ಹೊರಗಡೆ ಹುಡುಕ್ತಾ ಇದ್ದೀವಿ. ಎಲ್ಲ ಸಂತರು ಎಲ್ಲ ಮುನಿಗಳು ಹೇಳಿರ್ತಕ್ಕಂಥದ್ದು ಅದೇ. ಈಗ ಶಂಕರಾಚಾರ್ಯರು ಸಹ ಹೇಳಿತ್ತೇನು, ಅಹಂ ಬ್ರಹ್ಮಾಸ್ಮಿ ಅಂತ. ಇನ್ನು ವೇದಗಳಿಗೆ ಬಂದರೆ ಋಗ್ವೇದ ಹೇಳೋದು ಸಹ ಪ್ರಜ್ಞಾನಂ ಬ್ರಹ್ಮ ಅಂತ ಹೇಳುತ್ತೆ, ಯಜುರ್ವೇದ ಬಂದರೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳುತ್ತೆ, ಸಾಮವೇದ ಬಂದರೆ ತತ್ವಮಸಿ ಅಂತ ಹೇಳುತ್ತೆ, ಮತ್ತು ಅಥವರ್ಣ ವೇದ ಬಂದರೆ ಅಯಂ ಆತ್ಮ ಬ್ರಹ್ಮ ಅಂತ ಹೇಳುತ್ತೆ. ಅಂದರೆ ಇದರ ಅರ್ಥ ಏನು? ಹೋಗಲಿ, ಅಹಂ ಬ್ರಹ್ಮಾಸ್ಮಿ ಅಂದರೆ ಏನು? ನಾನೇ ಬ್ರಹ್ಮ ಅಂತ, ನಾನೇ ಪರಬ್ರಹ್ಮ ಆಗಿದ್ದೀನಿ ಅಂತ. ಅಂದರೆ ಇವರು ಎಲ್ಲರೂ ಹೇಳೋ ಕನ್ಕ್ಲೂಷನ್ ಏನು ಅಂದರೆ, ನಾನು ಎಕ್ಸ್ಪ್ಲನೇಷನ್ಗೆ ಹೋಗ್ತಾ ಇಲ್ಲ, ಟೈಮ್ ಇಲ್ಲದೆ ಇರೋದರಿಂದ. ಈಗ ಇವೆಲ್ಲ ಹೇಳೋದ್ರಿಂದ ಏನಾಗಿದೆ ಅಂದರೆ, ನಾವು ದೇವರುಗಳು ಅಂತಕ್ಕಂಥದ್ದನ್ನು ಎಲ್ಲ ಋಷಿಮುನಿಗಳು ಎಲ್ಲ ಯೋಗಿಗಳು ಮನದಟ್ಟು ಮಾಡಿದ್ದಾರೆ. ಆದರೆ ನಾವು ದೇವರುಗಳಾಗೋದಕ್ಕೆ ನಾವು ನಾನ್ ಲಾಯಕ್ ಅಂತ ನಾವು ತಿಳ್ಕೊಂಡು ಬರೇ ನಾವು ಇದರಲ್ಲಿ ಇದ್ದೀವಿ. ಅದಕ್ಕೆ ಅವರು ಪತ್ರಿಜಿಯವರು ಇನ್ನೂ ಮುಂದುವರೆದು ಎರಡು ಅಂಶಗಳನ್ನು ಹೇಳ್ತಾರೆ.
ನಮ್ಮ ದೇಶದಲ್ಲಿ ಎರಡು ಇದನ್ನು ಯಾಕೆ ಹಿಂಗೆ ಆಗ್ತಾ ಇದೆ, ನಾವು ಯಾಕೆ ತಿಳ್ಕೊಳ್ತಾ ಇದ್ದೀವಿ ಅಂತಕ್ಕಂಥದ್ದು ನಮಗೆ ಗೊಂದಲ ಇದೆ. ಗೊಂದಲ ಏನಿದೆ ಅಂದರೆ ಎರಡು ಮಾರ್ಗ ಇದೆ ಇಲ್ಲಿ. ಒಂದು ಉಪಾಸನಾ ಮಾರ್ಗ, ಇನ್ನೊಂದು ವಿಪಸನ ಮಾರ್ಗ ಅಂತ. ಅಂದರೆ ಉಪಾಸನಾ ಮಾರ್ಗ ಅಂತ ಅಂದರೆ ನಾವೀಗೇನು ಮಂತ್ರೋಚ್ಚಾರಣೆಯನ್ನು ಮಾಡ್ತೀವಿ ಅಥವಾ ಪ್ರಾರ್ಥನೆಯನ್ನು ಮಾಡ್ತೀವಿ, ದೇವರನ್ನು ಪೂಜೆ ಮಾಡ್ತಕ್ಕಂಥದ್ದು ಏನಿದೆ ಇದೆಲ್ಲನೂ ಸಹ ಬರ್ತಕ್ಕಂಥದ್ದು ಯಾವುದರಲ್ಲಿ ಬರುತ್ತೆ? ಯಾವುದರಲ್ಲಿ ಬರುತ್ತೆ? ಉಪಾಸನಾ ವಿಧಾನದಲ್ಲಿ ಬರುತ್ತೆ. ಅಂದರೆ ವಿಪಸನ ಅಂದರೆ ಧ್ಯಾನ ಮಾಡ್ತಕ್ಕಂಥದ್ದು. ಅಂದರೆ ಇಲ್ಲಿ ಬಾಯಿಂದ ಮಾತಾಡ್ತೀವಿ, ಪ್ರಾರ್ಥನೆ ಮಾಡಬೇಕಾದ್ರೂ ಬಾಯಿಂದ ಮಾತಾಡ್ತೀವಿ, ಮಂತ್ರೋಚ್ಚಾರಣೆಯನ್ನು ಮಾಡಬೇಕಾದ್ರೂ ಬಾಯಿಂದ ಮಾಡ್ತೀವಿ. ಅದಕ್ಕೆ ನಮ್ಮ ಪತ್ರಿಜಿ ಅವರು ಏನು ಹೇಳ್ತಾರೆ, ಮಂತ್ರೋಚ್ಚಾರಣೆ ಸ್ಟಾರ್ಟ್ ಆಗ್ತಕ್ಕಂಥದ್ದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಅದಕ್ಕೆ ಕುಂಡಲಿನಿ ಯೋಗ ಅಂದರೆ ಎಲ್ಲ ಯೋಗಗಳ ಉದ್ದೇಶ ಏನು ಅಂದರೆ ಕುಂಡಲಿನ ಆ್ಯಕ್ಟಿವ್ ಮಾಡ್ತಕ್ಕಂಥದ್ದು ಅಷ್ಟೇ. ಆ ಕುಂಡಲಿನಿ ಆ್ಯಕ್ಟಿವ್ ಮಾಡೋದಕ್ಕೆ ನಮ್ಮ ಪತ್ರಿಜಿ ಅವರು ಹೇಳ್ತಾರೆ. ಅಂದರೆ ಮಂತ್ರೋಚ್ಚಾರಣೆ ಅಂತಕ್ಕಂಥದ್ದು ಎಲ್ಲಿಂದ? ಮಣಿಪೂರಕ ಚಕ್ರದಿಂದ ಸ್ಟಾರ್ಟ್ ಆಗಿ ವಿಶುದ್ಧ ಚಕ್ರವರೆಗೆ ನಿಲ್ಲುತ್ತೆ ಅಂತಕ್ಕಂಥದ್ದು. ಅದನ್ನು ನೀವು ಧ್ಯಾನವನ್ನು ನೀವು ಮಾಡೋದಾದರೆ ವಿಶುದ್ಧಿ ಚಕ್ರ ಅಂದರೆ ನೀವು ಎಲ್ಲಿದ್ದೀರಾ ನೀವು? ಅಂದರೆ ಮೂಲಾಧಾರ ಚಕ್ರ ಏನಿದೆ, ಸ್ವಾಧಿಷ್ಠಾನ ಚಕ್ರ ಏನಿದೆ, ಮಣಿಪೂರಕ ಏನಿದೆ, ಅನಾಹತ ಏನಿದೆ, ವಿಶುದ್ಧಿ ಚಕ್ರ ಏನಿದೆ, ವಿಶುದ್ಧಿ ಚಕ್ರದಲ್ಲಿ ನೀವೆಲ್ಲರೂ ಇದ್ದೀರಾ ಅಂತ. ಪಿರಮಿಡ್ ಮಾಸ್ಟರ್ಗಳು ಯಾರ್ಯಾರು ಆಗಿದ್ದೀರೋ ಅವರೆಲ್ಲರೂ ವಿಶುದ್ಧಿ ಚಕ್ರದಿಂದ ಪ್ರಾರಂಭ ಆಗುತ್ತೆ. ಆಮೇಲೆ ಅದಾದ ಮೇಲೆ ಸಹಸ್ರಾರ ಚಕ್ರಕ್ಕೆ ಇವರು ಹೋಗ್ತಾರೆ ಅಂತಕ್ಕಂಥದ್ದನ್ನು ಪತ್ರಿಜಿ ಅವರು ಹೇಳಿದ್ದಾರೆ. ಇಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ಅಂಶಗಳನ್ನು ನಮಗೆ ಕೊಟ್ಟಿದ್ದಾರೆ. ಅದಲ್ಲದೇ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್ ಅಂತ ಹೇಳಿದ್ದಾರೆ. ಇದು ಈ ಪದಗಳ ಅರ್ಥಗಳನ್ನು ಅರ್ಥ ಮಾಡ್ಕೊಳ್ಳಿ. ನಮ್ಮೆಲ್ಲರ ನಡುವೆ ಒಂದು ಫ್ರೆಂಡ್ಶಿಪ್ ಇರಬೇಕು, ಒಂದು ಪ್ರೇಮ ಇರಬೇಕು. ಆ ಪ್ರೇಮನೇ ಭಕ್ತಿ ಅಂತ. ಲವ್ ಆಫ್ ಗಾಡ್ ಅಂದರೆ ನಮ್ಮಲ್ಲಿ ಪ್ರೇಮವನ್ನು ಹಂಚ್ತಕ್ಕಂಥದ್ದು ಎಲ್ಲರಿಗೂ, ಅದೇ ಭಕ್ತಿ ಅಂತಕ್ಕಂಥದ್ದು. ಆ ಭಕ್ತಿ ನಮ್ಮಲ್ಲಿ ಬರಬೇಕು. ಇದನ್ನು ನೀವು ಅದನ್ನು ಮೈಗೂಡಿಸ್ಕೊಂಡು ಅದರಲ್ಲಿ ಮಾಸ್ಟರ್ ಆದರೆ ಆಗ ನೀವು ದೇವರಾಗೋದಕ್ಕೆ ಸಾಧ್ಯತೆ ಆಗುತ್ತೆ ಅಂತಕ್ಕಂಥದ್ದು, ಆನಂದ ಸ್ವರೂಪವಾಗಿ ನೀವು ಇರೋದಕ್ಕೆ ಸಾಧ್ಯತೆ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಇಷ್ಟನ್ನು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಒಂದು ಸುತ್ತ ನಮ್ಮ ಪತ್ರಿಜಿಯ ಒಂದು ಧ್ಯಾನ ಜಗತ್ತೇನಿದೆ, ಸಸ್ಯಾಹಾರ ಜಗತ್ತೇನಿದೆ, ಪಿರಮಿಡ್ ಜಗತ್ತೇನಿದೆ, ಇದಕ್ಕೆಲ್ಲರೂ ಸಹ ನಾವು ಕಂಕಣ ತೊಟ್ಟು ದುಡಿಯೋಣ ಅಂತಕ್ಕಂಥದ್ದನ್ನು ಮನವಿ ಮಾಡ್ಕೊಳ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.